ನಮಸ್ತೆ ರೈತ ಮಿತ್ರ, ನಾನು ಸಂದೀಪ್ ತೋಟಗಾರಿಕೆ ತಜ್ಞ. ಬನ್ನಿ ಇಂದಿನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಭಾಗ ಒಂದು ಅದರಲ್ಲಿ ಫ್ಲವರ್ ಯಾವ ತರ ನಾವು ರೆಗ್ಯುಲೇಟ್ ಮಾಡೋದಂದ್ರೆ ನೀರ್ ಗಿಡ ಜಾಸ್ತಿ ಕೊಡುವಾಗ ನಾವು ಯಾವ ತರ ನಾವು ಕಂಟ್ರೋಲ್ ಮಾಡಬೇಕು ಮತ್ತೆ ಅದಕ್ಕೆ ಸ್ಪ್ರೇಗಳು ಯಾವ ತರ ಆಡ್ಬೇಕು ಅದ್ರ ಬಗ್ಗೆ ನಾವು ತಿಳಿದಿದ್ವಿ. ಈ ವಿಡಿಯೋದಲ್ಲಿ ಇನ್ನ ಡಿಫ್ರೆಂಟ್ ಕಂಡೀಷನ್ ಅಲ್ಲಿ ಚೇಂಜಸ್ ಆಗುತ್ತೆ, ಒಂದೇ ತರ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಕಂಡೀಷನ್ ಯಾವ ತರ ಚೇಂಜ್ ಆಗುತ್ತಾ ಆ ತರ ನಾವು ಆ ವಾತಾವರಣಕ್ಕೆ ತಕ್ಕಂತೆ ನಾವು ಚೇಂಜ್ ಆಗ್ತಾ ಹೋಗ್ಬೇಕು. ಮತ್ತೆ ಅದಕ್ಕೆ ನಾವು ನ್ಯೂಟ್ರಿಯೆಂಟ್ ಸಪ್ಲೈ ಕೂಡ ನಾವು ಚೇಂಜ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಕಸ್ಮಾತ್ ಆಗಿ ಮಳೆ ಬರ್ಲಿಲ್ಲ, ನಾರ್ಮಲ್ ವಾತಾವರಣ ಇತ್ತು, ಆ ಟೈಮಲ್ಲಿ ನಾವು ಯಾವ ತರ ರೆಗ್ಯುಲೇಟ್ ಮಾಡ್ತಾ ಹೋಗೋದಂದ್ರೆ ಈ ತರ ಹೊಡ್ಬಿಟ್ಟು ಆಲ್ಮೋಸ್ಟ್ ಒಂದ್ 9 days ನಲ್ಲಿ ನಾವು ನೀರ್ ಕೊಡ್ತಾ ಹೋಗ್ಬೇಕಾಗತ್ತೆ. ಒಂದ್ 2 to 3 hours 4 hours ಯಾವ ತರ ನೆಲದ ಮೇಲೆ ಹೋಗುತ್ತೆ ಕೂಡ ಅದು. ಯಾಕಂದ್ರೆ ಈ ಕೆಂಪು ಮಣ್ಣಲ್ಲೇ ಒಂಥರ ನೀರ್ ಕೊಡ್ಬೇಕಾಗತ್ತೆ, ಮತ್ತೆ ಈ ಕರ್ಲು ಮಣ್ಣು ಆ ತರ ಮಣ್ಣುಗಳಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ರೈತ ಮಿತ್ರ, ನಾವು ಫಸ್ಟ್ನೇ ಸತಿ ನೀರ್ ಕೊಡ್ತೀವಲ್ಲ, ಆಲ್ಮೋಸ್ಟ್ ಈ ಕೆಂಪು ಮಣ್ಣು ಅಂದ್ರೆ ರೆಡ್ ಸಾಯಿಲ್ ಎಲ್ಲ ಯಾವ ಆಲ್ಮೋಸ್ಟ್ ಎಲ್ಲಾ ಕಡೆಗೂ ರೆಡ್ ಸಾಯಿಲ್ ಬರುತ್ತೆ. ಆ ನೆಲಗಳಲ್ಲಿ ಜಾಸ್ತಿ ನಮ್ಗೆ ಈಗ ಬೇರ್ ಗಂಟು ರೋಗ ಕಂಡು ಬರುತ್ತೆ. ಅದಕ್ಕೋಸ್ಕರ ನಾವು ಫಸ್ಟ್ ನೀರ್ ಕೊಡ್ತೀವಿ, ಫಸ್ಟ್ ಇರಿಗೇಷನ್. ಅದರಲ್ಲೇ ನೀವು ವೇಲಂ ಪ್ರೈಮ್ ಅಂತ ಬರುತ್ತೆ ಬಾಯರ್ ಕಂಪ್ನಿದು, ಆ 2 ml per ಲೀಟರ್. ಅದನ್ನ ನೀವು ಡ್ರಿಪ್ ನಲ್ಲಿ ಡ್ರೆಂಚಿಂಗ್ ಕೂಡ ಮಾಡ್ಬೋದು, ಅಥವಾ ಡ್ರಿಪ್ ಇರಿಗೇಷನ್ ಕೂಡ ಅದರಲ್ಲಿ ಕೂಡ ನೀವು ಬಿಡ್ಬೋದು. ಅದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ನೆಕ್ಸ್ಟ್ ಎಫೆಕ್ಟ್ ಆಗ ಫ್ಲವರಿಗೆ ಅವಕ್ಕೆಲ್ಲ ಕಂಟ್ರೋಲ್ ಮಾಡೋದು. ಯಾಕಂದ್ರೆ ಅಕಸ್ಮಾತ್ ನೀವು ವೇಲಂ ಪ್ರೈಮ್ ಬಿಡ್ಲಿಲ್ಲ, ನಿಮ್ ನೆಲದಲ್ಲಿ ಗಂಟಿನ ರೋಗ ಇತ್ತು ಅನ್ಕೊಳ್ಳಿ, ಅವಾಗ ಫ್ಲವರ್ ಸೈಜ್ ಕಡಿಮೆ ಬರೋದು ಈ ತರ ಎಲ್ಲ ಆಗುತ್ತೆ. ಇವಾಗ ಫಸ್ಟ್ ಇರಿಗೇಷನ್ ಕೊಡ್ತೀರಾ, ಅವಾಗ ವೇಲಂ ಪ್ರೈಮ್ ಕೊಡ್ತೀರಾ. ನೆಕ್ಸ್ಟ್ ಅದು ಹಾಕ್ತಿದಂಗೆ ಒಂದು 6 to 7 days ಆದ್ಮೇಲೆ ನೀರು ಕೊಡಿ. ವಾತಾವರಣದ ಮೇಲೆ, ಕ್ಲೈಮೇಟ್ ಮೇಲೆ ಅದು ಕೂಡ. ನೀವು ಬಿಸಿಲು ರೈಸ್ ಆಗ್ತಾ ಹೋದ್ರೆ ನಿಮಗೆ ನೆಲ ತೇವಾಂಶ ನೋಡ್ಬಿಟ್ಟು ಬೇಗನೆ ಕೊಡ್ಬೇಕಾಗತ್ತೆ. ಇಲ್ಲ ನೆಲ ತೇವಾಂಶ ಇಲ್ಲ ಖಾಲಿ ಆಯ್ತಂದ್ರೆ ಸ್ವಲ್ಪ ಬೇಗನೆ ಕೊಡಿ, ತೇವಾಂಶ ಇದ್ರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಬೇಕು. ಅದ್ರ ಮೇಲೆ ನೆಲದ ಆಧಾರದ ಮೇಲೆ ನೀವು ನೀರು ಕೊಡ್ತಾ ಹೋಗ್ಬೇಕಾಗತ್ತೆ. ಸಾಕಷ್ಟು ಜನಕ್ಕೆ ನೀರು ಯಾವ ತರ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ, ಮತ್ತೆ ಈ ನೆಲದಲ್ಲಿ ತೇವಾಂಶ ಯಾವ ತರ ನೋಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಬನ್ನಿ ಇಂದಿನ ವಿಡಿಯೋದಲ್ಲಿ ಹೊಲದಲ್ಲಿ ಯಾವ ತರ ನಮ್ಗೆ ನೀರ್ ಕೊಡ್ಬೇಕು ಅದನ್ನೆಲ್ಲ ನಾವು ಅದ್ರ ಬಗ್ಗೆ ತಿಳಿಯೋಣ. ನೋಡಿ ರೈತ ಮಿತ್ರ, ಬುಡದಲ್ಲಿ ಏನು ನೀವು ಡ್ರಿಪ್ ಇದ್ರಲ್ಲಿ ಇಟ್ಟಿರ್ತೀರಾ, ಅಲ್ಲಿ ಮಣ್ಣ ನೀವು ಈ ತರ ಒಂದು ಹಾಫ್ ಅಂದ್ರೆ ಒಂದು 15 ಸೆಂಟಿಮೀಟರ್ ವರೆಗೂ ನೀವು ತೋಡ್ಬೇಕಾಗುತ್ತೆ. ಆ 15 ಸೆಂಟಿಮೀಟರ್ ಆದ್ಮೇಲೆ ಮಣ್ಣು ಏನ್ ಸಿಗುತ್ತೋ ಅದನ್ನು ಈ ತರ ಉಂಡೆ ಮಾಡಿ. ಈ ತರ ಉಂಡೆ ಆಯ್ತಾ, ನೀವು ಕೊಡ್ತಿರೋ ನೀರು ಕರೆಕ್ಟ್ ಐತೆ ಅಂತ ಈ ತರ ಎಸ್ದಾಗ ಅದು ಪುಡಿ ಆಗ್ಬೇಕು. ಅಕಸ್ಮಾತ್ ಅದು ಪುಡಿ ಆಗಿಲ್ದಂಗೆ ಹಂಗೆ ಉಂಡೆ ತರನೇ ಒಂಥರ ನೀರು ಇಲ್ಲಿ ಉಂಡೆ ಮಾಡ್ಬೇಕಾದ್ರೆ ನಮ್ ಕೈಯಲ್ಲಿ ನೀರು ಹಿಂಗ್ ಹೊಲ್ಟೈತೆ ಅಂದ್ರೆ ನೀರ್ ಜಾಸ್ತಿ ಐತೆ ಅಂತ ಅರ್ಥ. ಇನ್ನೊಂದ್ 2 ದಿನ ನೀರು ಕೊಡ್ಬೇಕು ಹೋಗ್ಬೇಡ್ರಿ, ಅದು ಡ್ರೈ ಆಗೋ ತನಕ. ಈ ತರ ನೀವು ನೆಲ ಚೆಕ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈ ತರ ಉಂಡೆ ಐತೆ ಕರೆಕ್ಟ್ ಐತೆ, ಹಿಂಗ್ ಎಸ್ದಾಗ ನೆಲಕ್ಕೆ ಎಸ್ದಾಗ ಅದು ಪುಡಿ ಆಗ್ಬೇಕು. ಅವಾಗ ನಿಮ್ಗೆ ತೇವಾಂಶ ಚೆನ್ನಾಗೈತೆ ಅಂತ ಅರ್ಥ. ಅಕಸ್ಮಾತ್ ಅದು ಪುಡಿ ಆಗ್ಲಿಲ್ಲ, ನೆಲದಲ್ಲಿ ತೇವಾಂಶ ಯಾವ ತರ ನೋಡೋದು, ನಾವು ಗಿಡಕ್ಕೆ ಯಾವ ತರ ನೀರ್ ಬಿಡ್ಬೇಕು ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ನಾವು ಈ ಫಸ್ಟ್ ವೇಲಂ ಪ್ರೈಮ್ ಕೊಟ್ವಿ, ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಡ್ರಿಪ್ ನಲ್ಲಿ ಗೊಬ್ಬರ ಕೊಡ್ತೀವಲ್ಲ, ಆ ಟೈಮಿಗೆ ನೀವು ಆಲ್ಮೋಸ್ಟ್ ಈ 0-60-20 ಅಂದ್ರೆ ಫಾಸ್ಫರಸ್ ರಿಚ್ ಮತ್ತೆ ಪೊಟ್ಯಾಷಿಯಂ ಸೇರುವಂತ ಗೊಬ್ಬರ ಕೊಡಕ್ ಹೋಗಿ. ಯಾಕಂದ್ರೆ ಈ ಫಾಸ್ಫರಸ್ ಏನ್ ಮಾಡುತ್ತೆ, ನಮಗೆ ಫಸ್ಟ್ ರೂಟ್ ಏನ್ ನಾವು ಡ್ರೈ ಟೈಮ್ ರೆಸ್ಟ್ ಪೀರಿಯಡ್ ನೀರ್ ಬಿಟ್ಟಿರೋಲ್ಲ, ರೂಟ್ ಎಲ್ಲ ಇನ್ಆಕ್ಟಿವ್ ಆಗಿರುತ್ತೆ. ಈ ಫಾಸ್ಫರಸ್ ಕೊಡೋದ್ರಿಂದ ನಮಗೆ ರೂಟ್ ಮತ್ತೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ರೂಟ್ ಬೆಳೆಯೋಕ್ಕೋಸ್ಕರ ನಮಗೆ ಫಾಸ್ಫರಸ್ ಬೇಕು. ಮತ್ತೆ ಈ ಗಿಡ ಹೂವು ಬರ್ಬೇಕಂದ್ರೂ ಕೂಡ ನಮಗೆ ಫಾಸ್ಫರಸ್ ಏನ್ ಮಾಡುತ್ತೆ ಅಂದ್ರೆ ಈ ಎನರ್ಜಿ ಅಂದ್ರೆ ATP ಅಂದ್ರೆ ಅದು ಎನರ್ಜಿ ಕೊಡೋದ್ರಿಂದ ನಮಗೆ ಹೂವು ಪ್ರೊಡಕ್ಷನ್ ಕೂಡ ನಮಗೆ ಆಗ್ತಾ ಬರುತ್ತೆ. ಮಿತ್ರರೇ, ಫಸ್ಟ್ ಫಾಸ್ಫರಸ್ ಹೆಚ್ಚಿರುವಂತ ಗೊಬ್ಬರ ಯಾವ್ದು ಅಂದ್ರೆ ಆಲ್ಮೋಸ್ಟ್ 0-60-20 ಮತ್ತೆ ಈ ಐಸೆಲ್ ಕಂಪ್ನಿದು 58-18 ಅಂತ ಬರುತ್ತೆ. ಮತ್ತೆ 50-34 0-60-20 ಬೆಸ್ಟ್ ಅನ್ಸುತ್ತೆ, ಯಾಕಂದ್ರೆ ಅದ್ರಲ್ಲಿ ರಿಚ್ ಫಾಸ್ಫರಸ್ ಇರುತ್ತೆ. ಅದನ್ನ ನೀವು ಕೊಡ್ಬೋದು. ಸೆಕೆಂಡ್ ನೀರ್ ಕೊಡ್ತಿರಲ್ಲ ಆ ಟೈಮ್ ನೀವು 0-60-20 ಅದ್ರ ಜೊತೆ ನೀವು ತಪ್ಪೆ ಈ ಮೈಕ್ರೋನ್ಯೂಟ್ರಿಯೆಂಟ್, ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ ಮಾಡ್ಬಿಟ್ಟು ಕೊಡಿ. ಯಾಕಂದ್ರೆ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಹಾಕಿದ್ರೆ ಯಾವ ರಿಯಾಕ್ಷನ್ ಆಗಲ್ಲ, ಗಿಡ ಚೆನ್ನಾಗಿ ತಾಳುತ್ತೆ, ನಿಮಗೆ ಫ್ಲವರ್ ಕೂಡ ಬರೋಕೆ ಬಡ್ ಅವೆಲ್ಲ ಇನಿಷಿಯೇಷನ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಆಲ್ಮೋಸ್ಟ್ ನೀವು ಒಂದ್ ಮಂತ್ ವರ್ಗ ಆದ್ರೆ ನೀವು ಸ್ವಲ್ಪ ಕಂಟ್ರೋಲ್ ಆಗಿ ನೀರ್ ಕೊಡ್ಬೇಕು. ಯಾಕಂದ್ರೆ ಈ ಟೈಮ್ ನೀವು ಅಕಸ್ಮಾತ್ ನೀರ್ ಜಾಸ್ತಿ ಕೊಟ್ರೆ ಅಂದ್ರೆ ಫ್ಲವರ್ ಕಡಿಮೆ ಬರೋ ಸಾಧ್ಯತೆ ಇರುತ್ತೆ. ಇದೇ ತರ ಮತ್ತೆ ಸತಿಗೂ ನೀರ್ ಕೊಡ್ತಿರಲ್ಲ ಆ ಟೈಮ್ ಎಲ್ಲ ಒಂದ್ ಸ್ವಲ್ಪ ಫಾಸ್ಫರಸ್ ಇಚ್ಚಿರುವಂತ ಗೊಬ್ಬರ ಆಲ್ಮೋಸ್ಟ್ ಕೊಡ್ತಾ ಹೋಗಿ. ಯಾಕಂದ್ರೆ ಈ 0-60-20 ನೆಕ್ಸ್ಟ್ ಗಿಡಕ್ಕೆ ಏನೇನ್ ಬೇಕಾಗತ್ತಂದ್ರೆ ಮೆಗ್ನೀಷಿಯಮು, ಕ್ಯಾಲ್ಸಿಯಮು, ಸಲ್ಫರ್, ಇವೇ ನಮಗೆ 16 ಎಲಿಮೆಂಟ್ಸ್ ಇದಾವೆ. ಅದರಲ್ಲಿ ನ್ಯಾಚುರಲ್ ಆಗಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇವು ನ್ಯಾಚುರಲ್ ಆಗಿ ಸಿಕ್ಕಿರ್ತವೆ. ಇನ್ನು NPK ಮತ್ತೆ CMS, ಕ್ಯಾಲ್ಸಿಯಂ, ಮೆಗ್ನೀಷಿಯಮ್, ಸಲ್ಫರ್ ಮತ್ತೆ ಆಲ್ ಮೈಕ್ರೋನ್ಯೂಟ್ರಿಯೆಂಟ್ ಇವು ನಮಗೆ ನ್ಯಾಚುರಲ್ ಆಗಿ ಇರಲ್ಲ, ಅವನ್ನ ನಾವು ಕೊಡ್ಬೇಕಾಗತ್ತೆ. ಅಕಸ್ಮಾತ್ ಭೂಮಿಯಲ್ಲಿ ಇದ್ರೆ ಅವು ಮೈಕ್ರೋಬ್ಸ್, ಸೂಕ್ಷ್ಮ ಜೀವನ ಇರ್ತಾವಲ್ಲ, ಅವೆಲ್ಲ ನಮಗೆ ರಿಯಾಕ್ಷನ್ ಮಾಡ್ಬಿಟ್ಟು ಸಪ್ಲೈ ಮಾಡುತ್ತೆ. ಆದ್ರೆ ನಾವು ಕೊಡೋದ್ರಿಂದ ನಮಗೆ ಚೆನ್ನಾಗಿ ಸಪ್ಲೈ ಆಗುತ್ತೆ. ನೀವು ಇನ್ನ ಸ್ವಲ್ಪ ಎಫಿಷಿಯೆಂಟ್ ಆಗಿ ನೀವು ಕೊಡೋ ಗೊಬ್ಬರ ಕೆಲಸ ಮಾಡ್ಬೇಕಂದ್ರೆ ಇವೇನ್ NPK ಸಾಲಿಬಲ್ಸ್ ಕೊಡ್ತಿರಲ್ಲ ನೀವು 0-60-20 ಅಥವಾ 50-34 ಈ ಗೊಬ್ಬರ ಜೊತೆಗೆ ಒಂದ್ ಕೆಲಸ ಮಾಡಿ, ಹ್ಯೂಮಿಕ್ ಆಸಿಡ್ ಪೌಡರ್ ಬರುತ್ತಲ್ಲ, ಈ ಪೊಟ್ಯಾಷಿಯಂ ಹ್ಯೂಮೇಟ್
ಅಥವಾ ಯೂಮಿಕ್ ಆಸಿಡ್ ಲಿಕ್ವಿಡ್ ಆಗಲಿ ಅವನ್ನ ನೀವು ಮಿಕ್ಸ್ ಮಾಡ್ಬಿಟ್ಟು ಅಂದ್ರೆ ಒಂದು 200 ಲೀಟರ್ಗೆ ಒಂದು ಎಕರೆಗೆ ಒಂದು 1000 ಪ್ಲಾಂಟ್ಸ್ಗೆ 5 kg NPK ಬೇಕಾಗುತ್ತೆ. ಅದ್ರ ಜೊತೆ ನೀವು 1 ಲೀಟರ್ ಅಥವಾ ಒಂದು ಅರ್ಧ kg ಇದೇನು ಯೂಮಿಕ್ ಆಸಿಡ್ ಬರುತ್ತೋ ಅದನ್ನ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಇನ್ನ ರೂಟಿಂಗು ಕೂಡ ಚೆನ್ನಾಗುತ್ತೆ, ಮತ್ತೆ ಆ ನ್ಯೂಟ್ರಿಯೆಂಟ್ಗಳು ಅಪ್ಟೇಕ್ ಕೂಡ ಸ್ಪೀಡ್ ಆಗುತ್ತೆ. ಅದರಿಂದ ನಿಮಗೆ ಚೆನ್ನಾಗಿ ಫ್ಲವರ್ ಬರೋ ಸಾಧ್ಯತೆ ಇರುತ್ತೆ. ನೀವು 3ನೇ ಇರಿಗೇಷನ್ ಕೊಡ್ತಿರಲ್ಲ, ಆಲ್ಮೋಸ್ಟ್ 3ನೇ ಇರಿಗೇಷನ್ ಕೊಡೋ ಅಷ್ಟೊತ್ತಿಗೆ ನಿಮಗೆ ಒಂದು 18 to 20 ಡೇಸ್ ಆಗಿರುತ್ತೆ. ಯಾಕಂದ್ರೆ ವಾತಾವರಣ ನೋಡ್ಕೊಂಡ್ಬಿಟ್ಟು ನೀವು ನೀರು ಕೂಡ ವೇರಿಯೇಷನ್ ಮಾಡ್ಕೊಳ್ಬೇಕಾಗುತ್ತೆ. 3ನೇ ಇರಿಗೇಷನ್ ಕೊಡ್ಬೇಕಾದ್ರೆ ನೀವು ಒಂದ್ ಸ್ವಲ್ಪ ಕ್ಯಾಲ್ಸಿಯಂ ಮತ್ತೆ ಈ ಜಿಂಕು ಇವನ್ನೆಲ್ಲ ಮೈಕ್ರೋನ್ಯೂಟ್ರೆಂಟ್ ಎಲ್ಲ ಅಂದ್ರೆ ಚಿಲೇಟೆಡ್ ಕ್ಯಾಲ್ಸಿಯಂ ನೈಟ್ರೇಟ್ ಯಾವುದೇ ಕಾರಣಕ್ಕೆ ಯಾವ್ದ್ರ ಜೊತೆ ಮಿಕ್ಸ್ ಆಗಲ್ಲ ಎಕ್ಸೆಪ್ಟ್ 13-0-45 ಜೊತೆ ಮಾತ್ರ. ಅದ್ರ ಬದಲು ನೀವು ಚಿಲೇಟೆಡ್ ಕ್ಯಾಲ್ಸಿಯಂ ಇರುತ್ತಲ್ಲ ಅದನ್ನ ನೀವು ಈ ನ್ಯೂಟ್ರೆಂಟ್ಗಳ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಕೊಡೋದ್ರಿಂದ ನಿಮಗೆ ಫ್ಲವರ್ ಇನಿಷಿಯೇಷನ್ ಕೂಡ ಚೆನ್ನಾಗಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. 3ನೇ ಇರಿಗೇಷನ್ ಅಲ್ಲಿ ಯಾವ್ಯಾವ ಕೊಡ್ಬೋದು ಅಂದ್ರೆ ಚಿಲೇಟೆಡ್ ಕ್ಯಾಲ್ಸಿಯಂ ಮತ್ತೆ ಈ ಮೆಗ್ನೀಷಿಯಂ ಸಲ್ಫೇಟ್ ಬರುತ್ತಲ್ಲ ಅದನ್ನು ಕೊಡ್ಬೋದು, ಮತ್ತೆ ಈ ಮೈಕ್ರೋನ್ಯೂಟ್ರೆಂಟ್ಸ್ ಇವನ್ನೊಂದು ಸ್ಪ್ರೇ ಒಂದು ಡ್ರಿಪ್ ನಲ್ಲಿ ಕೊಟ್ಬಿಟ್ರೆ ಇದರಿಂದ ನಮಗೆ ಫ್ಲವರ್ ಬಡ್ ಸ್ಟಾರ್ಟ್ ಆಗಿ ಅದು ಇನಿಷಿಯೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಈ ಜಿಂಕ್ ಏನ್ ಮಾಡುತ್ತೆ, ಜಿಂಕ್ ಇಸ್ ಪ್ರಿಕಾಸರ್ ಆಫ್ ಆಕ್ಸಿನ್ ಅಂತಾರೆ. ನೀವೇನ್ ಪ್ಲಾನಾಫಿಕ್ಸ್ ಅವೆಲ್ಲ ಹಾರ್ಮೋನ್ ನ ಸ್ಪ್ರೇ ಮಾಡ್ತಿರ್ತೀರೋ ಅದು ನಮ್ ಗಿಡದಲ್ಲೇ ಶಕ್ತಿ ಇರುತ್ತೆ, ನ್ಯಾಚುರಲ್ ಆಗಿ ಸಿಂಥಸೈಸ್ ಅಂದ್ರೆ ನ್ಯಾಚುರಲ್ ಪ್ರೊಡಕ್ಷನ್ ಅಲ್ಲಿ ಮಾಡಕ್ಕೆ ಅದಕ್ಕೆ ಗಿಡದಲ್ಲೇ ಕೆಪಾಸಿಟಿ ಇರುತ್ತೆ. ಇದೇನ್ ಜಿಂಕ್ ಕೊಡೋದ್ರಿಂದ ನ್ಯಾಚುರಲ್ ಗಿಡದಲ್ಲೇ ನಮಗೆ ಆಕ್ಸಿನ್ ಸಿಂಥಸಿಸ್ ಆಗುತ್ತೆ. ಅದರಿಂದ ನಮಗೆ ಈ ಫ್ಲವರ್ ಗಳು ಕಚ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಅದೇನ್ ಆಕ್ಸಿನ್ ಕಡಿಮೆ ಆಯ್ತು ಅಂದ್ರೆ ಫ್ಲವರ್ ಡ್ರಾಪ್ ಆಗುತ್ತೆ. ಆ ಟೈಮ್ ನಲ್ಲಿ ನೋಡಿ ನೀವು ಪ್ಲಾನಾಫಿಕ್ಸ್ ನ ಸ್ಪ್ರೇ ಮಾಡಕ್ಕೆ ಮಾಡ್ತೀರಾ. ಅದ್ರ ಬದಲು ನಾವು ಇಲ್ಲಿ ಡ್ರಿಪ್ ನಲ್ಲಿ ಮುಂಚಿತವಾಗಿನೇ ನಾವು ಜಿಂಕು ಅದೇ ಕ್ಲೈಮೇಟ್ ವೇರಿಯೇಷನ್ ಆದ್ರೆ ನಾವು ಜಿಂಕ್ ಅವನ್ನೆಲ್ಲ ಕೊಟ್ಬಿಟ್ರೆ ಅದು ನ್ಯಾಚುರಲ್ ಆಗಿ ಗಿಡದಲ್ಲೇ ಸಿಂಥಸಿಸ್ ಆಗ್ಬಿಟ್ಟು ನಮಗೆ ಆ ಫ್ಲವರ್ ಡ್ರಾಪ್ ಆಗೋದನ್ನ ತಡೆಯುತ್ತೆ. 4ನೇ ಇರಿಗೇಷನ್ ಅಲ್ಲಿ ನೀವು ನೆಕ್ಸ್ಟ್ ಏನ್ ಗೊಬ್ಬರ ಕೊಡ್ಬೇಕಾಗತ್ತಂದ್ರೆ ಮತ್ತೆ ಅದೇ NPKನೆ. NPK ಅಂದ್ರೆ ಗಿಡಕ್ಕೆ NPK ಮಾತ್ರ ಬೇಕು. ನೀವು 0-60-20 ಕೊಟ್ರೆ ಅದೇ ಬೇರೆ ಗೊಬ್ಬರ, 52-34 ಕೊಟ್ರೆ ಅದೇ ಬೇರೆ ಗೊಬ್ಬರ, ಆ ತರ ಏನ್ ಚೇಂಜಸ್ ಅಲ್ಲ. ಅದಕ್ಕೇನು ನ್ಯೂಟ್ರಿಯೆಂಟ್ ಇದ್ರ ಮೇಲೆ ಫಾಸ್ಫರಸ್ ಬೇಕು, ಪೊಟ್ಯಾಶ್ ಬೇಕು, ಈ ತರ ನಮಗೆ ಗಿಡ ಕೇಳುತ್ತೆ ಹೊರತು ನಮಗೆ 52-34 ಬೇಕು, 60-20 ಬೇಕು ಆ ತರ ಎಂದು ಗಿಡ ಕೇಳಲ್ಲ. ನಮಗೆ ಆ ಸ್ಟೇಜಸ್ ಏನ್ ಬೇಕು, ಎನರ್ಜಿ ಕೊಡಕ್ಕೆ ಏನ್ ಬೇಕು ಆ ತರ ನ್ಯೂಟ್ರಿಯೆಂಟ್ ನೀವು ಕೊಡ್ತಾ ಹೋಗ್ಬೇಕಾಗತ್ತೆ. ಮತ್ತೆ ಅಗೇನ್ ನೀವು 0-60-20 ನ ರಿಪೀಟ್ ಮಾಡಿ. 0-60-20 ಇಂದ ನಮಗೆ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ರೈತ ಮಿತ್ರರೇ, ನೀವು ನೀರು ಸ್ವಲ್ಪ ಕಂಟ್ರೋಲ್ ಆಗಿ ಎಲ್ಲಿವರೆಗೂ ಕೊಡ್ಬೇಕಂದ್ರೆ ನಿಮ್ಗೆ ಯಾವಾಗ ಎಲ್ಲಾ ಹೂದಲ್ಲಿ ನಿಮ್ಗೆ ಈ ತರ ಬಡ್ಸ್, ಇವನ್ನೇ ಬಡ್ಸ್ ಅಂತಾರೆ, ಇನ್ನ ಸಣ್ಣದಲ್ಲಿ ಕೂಡ ಇರುತ್ತೆ, ಅವು ನಿಮ್ಗೆ ಗೊತ್ತಾಗ್ತಿರತ್ತೆ, ರೈತರು ನೋಡ್ತಾ ಇರ್ತಾರೆ. ಅವಾಗ ನಿಮ್ಗೆ ಯಾವಾಗ ನಿಮ್ಗೆ ಆಲ್ಮೋಸ್ಟ್ ನಿಮ್ ಫ್ಲಾಟ್ ಒಳಗೆ 1000 ಗಿಡ ಇದ್ವಾ, ಒಂದು 600-700 ಗಿಡದಲ್ಲಿ ನಿಮ್ಗೆ ಹೂವು ಈ ತರ ಬಡ್ಗಳೆಲ್ಲ ಸ್ಟಾರ್ಟ್ ಆಗ್ಬೇಕು. ಅಲ್ಲಿವರೆಗೂ ನೀವು ಸ್ವಲ್ಪ ನೀರ್ನ ಕಂಟ್ರೋಲ್ ಆಗಿ ಕೊಡ್ಬೇಕು. ಯಾವಾಗ ಈ ತರ ಬಡ್ ಎಲ್ಲಾದ್ರಲ್ಲೂ ಕಾಣಿಸಕ್ ಸ್ಟಾರ್ಟ್ ಆಗುತ್ತೋ, 4 ಲೀವ್ಸಿಗೆ ಸ್ಟ್ರೆಚರ್ ಕುತ್ಕೊಳ್ಳುತ್ತೋ, ಅಲ್ಲಿಂದ ನೀವು ನೀರ್ನ ಸ್ವಲ್ಪ ಜಾಸ್ತಿ ಕೊಡ್ತಾ ಹೋಗ್ಬೇಕು. ದಿನ ಬಿಡ್ತೀನ ಈ ತರ ಡೇ ಬೈ ಡೇ, ಬಿಸಿಲು ಜಾಸ್ತಿ ಡೇ ಬೈ ಡೇ, ನೆಲದ ಮೇಲೆ ಕೂಡ ನೀವು ಚೇಂಜಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಷ್ಟೊತ್ತವರೆಗೂ ನಾವು ನೀರ್ ಯಾವ ತರ ಬಿಡೋದು, ಗೊಬ್ಬರಗಳು ಯಾವ ತರ ಕೊಡೋದು ಅಂತ ನಾವು ತಿಳ್ಕೊಂಡ್ವಿ. ಇವನ್ ನೆಕ್ಸ್ಟ್ ಮೇಲ್ಗಡೆ ಯಾವ ತರ ಚೇಂಜಸ್ ಆಗುತ್ತೆ, ಚಿಗುರು ಬಂದಾಗ ಹೊಸ ನ್ಯೂ ಫ್ರೆಶ್ ಆ ಬಂದಾಗ ಯಾವ ತರ ಏನೇನು ಇನ್ಸೆಕ್ಟ್ಗಳು ಬೀಳ್ತಾವೆ, ಹುಳುಗಳು ಯಾವ ಬರ್ತವೆ, ರೋಗಗಳು ಯಾವ ಬರ್ತವೆ, ಅದ್ರ ಬಗ್ಗೆ ನಾವು ಇನ್ನ ತಿಳಿಯೋಣ. ಯಾಕಂದ್ರೆ ಫಸ್ಟ್ ನೀವು ಆಲ್ಮೋಸ್ಟ್ ಒಂದು 15-20 ಡೇಸ್ ನಲ್ಲಿ ಚಿಗುರು ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಕುಡಿ ಬರುತ್ತಲ್ಲ, ಆ ಕುಡಿ ಏನ್ ಸ್ಮೂತ್ ಆಗಿರುತ್ತೆ ಅಂದ್ರೆ ಜಾಸ್ತಿ ಸಕ್ಯುಲೆಂಟ್ ಇರುತ್ತೆ, ಅಂದ್ರೆ ಸ್ಮೂತ್ ಇರುತ್ತಲ್ಲ, ಅದಕ್ಕೋಸ್ಕರ ನಮಗೆ ಈ ತ್ರಿಪ್ಸ್ ಮತ್ತೆ ಈ ಜೋನಿ ಅಂತಾರೆ, ಎಪಿಡ್ಸ್ ಅಂತಾರೆ, ಅವು ನಮಗೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸ್ಪ್ರೇ ಬಂದ್ಬಿಟ್ಟು ನೀವು ಆಲ್ಮೋಸ್ಟ್ ಯಾವಾದ್ರೂ ಮೊಟ್ಟೆ ಪಟ್ಟೆ ಏನಾದ್ರು ಈ ಕಡ್ಡಿ ಮೇಲೆ ಇದ್ರೆ ಕೂಡ ಅದು ಸಾಯ್ಬೇಕಂದ್ರೆ ನೀವು ಇಮಿಡೇಸ್ ಅಂತ ಬರುತ್ತೆ ಅಮಿಷ್ ಕಂಪ್ನಿದು, ಹಸಿಪೇಟು ಪ್ಲಸ್ ಇಮಿಡಾ ಅಥವಾ ಲ್ಯಾನ್ಸರ್ ಗೋಲ್ಡ್ ಅಂತ ಬರುತ್ತೆ UPL ಕಂಪ್ನಿದು, ಅದನ್ನ 2 ಗ್ರಾಮ್ ಹಾಕ್ಬಿಟ್ಟು ಮತ್ತೆ 10,000 ppm ನೀಮ್ ಆಯಿಲ್ 1 ml ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ಕೋರ್ ಅಥವಾ ಎಕ್ಸೋಕನಜಲ್ ಅಥವಾ ಟಿಲ್ಟ್ ಬರುತ್ತಲ್ಲ, ಟಿಲ್ಟ್ ಹಾಕೊಂಡ್ರೆ ನಮಗೆ ಫ್ಲವರ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ತರ ನೀವು ಕಾಂಬಿನೇಷನ್ ಮಾಡ್ಬಿಟ್ಟು ಒಂದು ಸ್ಪ್ರೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಫಸ್ಟ್ ಸ್ಪ್ರೇ ನಾವೇನು ಇನ್ಸೆಕ್ಟಿಸೈಡ್ ಮತ್ತೆ ಫಂಗಿಸೈಡ್ ಹೋಗ್ತಾ ಇರ್ತೀವಿ, ಮತ್ತೆ ನೆಕ್ಸ್ಟ್ ಇನ್ನೊಂದು ಸ್ಪ್ರೇ ಮಾಡ್ತೀರಾ. ಆಲ್ಮೋಸ್ಟ್ ನ್ಯೂಟ್ರೆಂಟ್ ನೀವು ಆಲ್ಮೋಸ್ಟ್ ಸ್ಪ್ರೇ ಫಂಗಿಸೈಡ್ ಇನ್ಸೆಕ್ಟಿಸೈಡ್ ಮಾಡ್ಬಿಟ್ಟು ಒಂದ್ 3 ದಿನ ನಂತರನೇ ನೀವು ಮಾಡ್ಬೋದು. ಬೇಡ ಸ್ವಲ್ಪ ಕಡಿಮೆ ಖರ್ಚಿನ ಅಂದ್ರೆ ಆಲ್ಮೋಸ್ಟ್ ಒಂದು 4 to 5 ಡೇಸ್ ಇಲ್ಲ ಒಂದು 7 ಡೇಸ್ ಗ್ಯಾಪ್ ಮಾಡ್ಬಿಟ್ಟು ನೀವು ನ್ಯೂಟ್ರೆಂಟ್ ಒಂದು ಸ್ಪ್ರೇ ಹೋಗಿ ಅದ್ರ ಜೊತೆ ನೀವು ಫಸ್ಟ್ ಏನ್ ನ್ಯೂಟ್ರೆಂಟ್ ಹೋಗ್ತೀನಿ ಅಂದ್ರೆ ಆಲ್ ಮೈಕ್ರೋನ್ಯೂಟ್ರೆಂಟ್ ಮತ್ತೆ ಈ ಕ್ಯಾಲ್ಸಿ ಮಿಕ್ಸ್ ಅಂತ ಬರುತ್ತೆ ನ್ಯೂಟ್ರಿಮ್ಯಾಕ್ಸ್ ಕಂಪ್ನಿದು, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಮತ್ತೆ ಬೋರಾನ್, ಈ ನ್ಯೂಟ್ರೆಂಟ್ಗಳು ಚಿಲೇಟೆಡ್ ಮಾಡ್ಬಿಟ್ಟು ಕಾಂಬಿನೇಷನ್ ಮಾಡಿದ್ದಾರೆ. ಅದನ್ನ ನೀವು ತಾಳ್ಬೋದು. ಅದ್ರ ಜೊತೆ ಒಂದು ಬಯೋಸ್ಟಿಮ್ಯುಲೆಂಟ್ಸ್ ಕೂಡ ಹಾಕ್ಬೋದು. ಯಾಕಂದ್ರೆ ಈ ಬಯೋಸ್ಟಿಮ್ಯುಲೆಂಟ್ಸ್ ಹಾಕೋದ್ರಿಂದ ಈ ಗಿಡಕ್ಕೆ ಎನರ್ಜಿ ಸೇವ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಫಾಂಟಾಕ್ ಪ್ಲಸ್ ಅಥವಾ ಬೇರೆ ನ್ಯೂಟ್ರೆಂಟ್ಗಳನ್ನ ನೀವು ಹಾಕೊಬೋದಾಗುತ್ತೆ. ಮಿತ್ರರೇ, ಏನಕ್ಕೆ ಈ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತೆ ಈ ಬೋರಾನು ಸಲ್ಫರ್ ಮಿಕ್ಸ್ ಇರೋ ನ್ಯೂಟ್ರೆಂಟ್ ನಾವು ಏನಕ್ಕೆ ಸ್ಪ್ರೇ ಮಾಡ್ಬೇಕಂದ್ರೆ ಫಸ್ಟ್ ನಾವು ಆಲ್ಮೋಸ್ಟ್ ಒಂದು 20-25 ಡೇಸ್ ಮೇಲೆ ಸ್ಪ್ರೇ ಮಾಡ್ತಿರ್ತೀವಿ, ಸೆಕೆಂಡ್ನೇ ಸ್ಪ್ರೇ. ಆ ಟೈಮಲ್ಲಿ ನಮಗೆ ಈ ಫ್ಲವರ್ ಬಡ್ ಇನಿಷಿಯೇಷನ್ ಆಗ್ಬೇಕಂದ್ರೆ ನೀವು ಇತ್ತಲ್ಲಿ ನೋಡಿದಾಗ ಅದು ಯಾವುದೇ ನ್ಯೂಟ್ರೆಂಟು ಈ ಕ್ಯಾಲ್ಸಿಯಂ ಮತ್ತೆ
ಇದೇನು ಕ್ಯಾಲ್ಸಿಯಂ ಮತ್ತೆ ಈ ಮೈಕ್ರೋನ್ಯೂಟ್ರಿಯೆಂಟ್ ಏನಿರ್ತಾವ ಅವು ರಿವರ್ಸ್ ಆಗಿರಲ್ಲ. ಅದಕ್ಕೋಸ್ಕರ ನೀವು ಈ ಸೆಕೆಂಡ್ ಸ್ಪ್ರೇ ಮಾಡ್ತಿರಲ್ಲ ಆ ಟೈಮ್ ಸ್ವಲ್ಪ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಈ ಕಾಂಬಿನೇಷನ್ ಕೊಟ್ಬಿಟ್ರೆ ಫ್ಲವರ್ ಬಡ್ ನ ಸ್ವಲ್ಪ ಓಪನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೋಸ್ಕರ ಈ ಸ್ಪ್ರೇನ ತಾಳ್ಬೇಕಾಗುತ್ತೆ. ರೈತ ಮಿತ್ರರ ಆಲ್ಮೋಸ್ಟ್ ಒಂದೂವರೆ ತಿಂಗಳು 2 ತಿಂಗಳವರೆಗೂ ನಿಮಗೆ ಟ್ರಿಪ್ಸ್ ಬಾಧೆ ಅಂತ ಇದ್ದೇ ಇರುತ್ತೆ. ನೆಕ್ಸ್ಟ್ ಸ್ಪ್ರೇನಲ್ಲಿ ಕೂಡ 3ನೇ ಸ್ಪ್ರೇನಲ್ಲಿ ಕೂಡ ನೀವು ಟ್ರಿಪ್ಸಿಗೆ ಒಂದು ಯಾವ್ದಾದ್ರು ಕೆಮಿಕಲ್ ಮಾಡ್ಕೊಳ್ಬೇಕಾಗುತ್ತೆ. ಏನ್ ಸತಿ ರಿಪೀಟ್ ಮಾಡಿರ್ತೀರ ಆ ಕೆಮಿಕಲ್ ಈ ಸತಿ ರಿಪೀಟ್ ಮಾಡಬೇಡ್ರಿ. ಮತ್ತೆ ನೆಕ್ಸ್ಟ್ ಇನ್ನೊಂದ್ಸತಿ ಹೊಡಿದ್ರೆ ಆ ಟೈಮ್ನ ಬೇಕಾದ್ರೆ ನೀವು ಫಸ್ಟ್ ಮಾಡಿದ್ನ ರಿಪೀಟ್ ಮಾಡ್ಬೋದು. ಅಂದ್ರೆ ನೀವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ತಿರಲ್ಲ ಅದರಲ್ಲೂ ಕೂಡ ನೀವು ಜೇನುಳಕ್ಕೆ ಯಾವ ಟೈಮಲ್ಲಿ ಎಫೆಕ್ಟ್ ಆಗಬಾರ್ದು ಆ ಟೈಮ್ನ ನೀವು ಸ್ವಲ್ಪ ಸ್ಮೂತ್ ಇರೋ ಕೆಮಿಕಲ್ನ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಈ ಟೈಮ್ನಾಗ ಇನ್ನ ಫ್ಲವರ್ ಸ್ಟಾರ್ಟ್ ಆಗಿರಲ್ಲ, ಈ ಟೈಮ್ಗೆ ಏನು ಎಫೆಕ್ಟ್ ಆಗಲ್ಲ. ಸ್ಪ್ರೇನಲ್ಲಿ ನೀವು ಬೇರೆ ಸೂಪರ್ ಕಾನ್ಫಿಡರ್ ಅಥವಾ ಒಟ್ಟು ಇಮಿಡಾಕ್ಲೋಪ್ರಿಡ್ ಕಂಟೆಂಟ್ ಮೇಲೆ ಹೋಗಿ ನೀವು ಸ್ಪ್ರೇ ತಗೊಳ್ಳೋದು, ಅಥವಾ ಥಯೋಮೆಥೈಸಮ್ ಅಥವಾ ಫಿಪ್ರೋನಿಲ್ ಇವು ಯಾವ ಕೆಮಿಕಲ್ ಬೇಕಾದ್ರೆ ನೀವು ಹೋಗ್ಬೋದು. ಯಾಕಂದ್ರೆ 3ನೇ ಸ್ಪ್ರೇ ಅಷ್ಟೊತ್ತಿಗೆ ನಿಮ್ಗೆ ಆಲ್ಮೋಸ್ಟ್ ಈ ಜೋನಿ ಅವೆಲ್ಲ ಜಾಸ್ತಿ ಇರುತ್ತೆ. ಆ ಟೈಮ್ನಲ್ಲಿ ನೀವು ಈ ಧನುಕ ಕಮ್ಮಿದ ಆತಂಕ ಅಂತ ಬರುತ್ತೆ ಕಾರ್ಬೋಸಲ್ಫನ್ ಅಂತ, ಅದನ್ನ ನೀವು 2 ml ತಗೊಳ್ಳಿ. ಅದ್ರ ಜೊತೆಗೆ ಸೂಪರ್ ಕಾನ್ಫಿಡರ್ ಅರ್ಧ ml ತಗೊಳ್ಳಿ. ಇವೆರಡು ಮತ್ತೆ ಇದ್ರ ಜೊತೆ ಒಂದು ಫಂಗಿಸೈಡ್ ವಾತಾವರಣ ನೋಡ್ಕೊಳ್ಳಿ, ಬಿಸಿಲಿದ್ರೆ ಏನ್ ಬೇಕಾಗಲ್ಲ. ಅಥವಾ ನೀವು ಮಳೆ ತಂಪು ವಾತಾವರಣ ಇದ್ರೆ ಫಂಗಿಸೈಡ್ ಕೂಡ ನೀವು ಹಾಕೊಳ್ಳಿ ಇದ್ರ ಜೊತೆಗೆ. ಆತಂಕನ್ನಲ್ಲ, ಅದು ಕಾರ್ಬೋಸಲ್ಫನ್ ಅಂತ ಅಥವಾ ಈ FMC ಕಂಪ್ನಿದು ಮಾರ್ಷಲ್ ಅಂತ ಬರುತ್ತೆ. ಇವೆರಡು ಸೇಮ್ ಕೆಮಿಕಲ್, ಎರಡು ಸೇಮ್ ರಿಸಲ್ಟ್ ಬರುತ್ತೆ. ಅದ್ರಲ್ಲಿ ಯಾವ್ದು ಬೇಕಾದ್ರೆ ನೀವು ಹಾಕೊಳ್ಳಿ. ಅದ್ರ ಜೊತೆಗೆ ಒಂದು ಟ್ರಿಪ್ಸಿಗೆ ಒಂದ್ ಸ್ವಲ್ಪ ಕಾಂಬಿನೇಷನ್ ಆಗಿ ಇರ್ಲಿ ಕೆಮಿಕಲ್ ಅಂತ ಹೇಳಿ ಇಮಿಡಾಕ್ಲೋಪ್ರಿಡ್ ಹೇಳಿದೆ. ಅದು ನಿಮಗೆ ಸೂಪರ್ ಕಾನ್ಫಿಡರ್ ಬಂದ್ಬಿಟ್ಟು ಅರ್ಧ ml ಹಾಕೊಳ್ಳಿ. ಮತ್ ನೀವು ಈ 4th ಸ್ಪ್ರೇ ಹೋಗ್ತಿರಲ್ಲ ಅವಾಗ ನೀವು ಯಾವ ನ್ಯೂಟ್ರಿಯೆಂಟ್ಗಳು ಹೋಗ್ತೀರ ಅಂದ್ರೆ ಈ 050 to 34 ಈ ತರ ಫಾಸ್ಫರಸ್ ಮತ್ತೆ ಪೊಟ್ಯಾಶ್ ಮತ್ತೆ ಆಲ್ ಮೈಕ್ರೋನ್ಯೂಟ್ರಿಯೆಂಟ್ ಈ ತರ ಕಾಂಬಿನೇಷನ್ ನೀವು ಹೋಗಿ ಒಂದು ಬಯೋಸ್ಟಿಮ್ಯುಲೆಂಟ್ಸ್ 50 to 34 ಒಂದು 5 ಗ್ರಾಮ್ ಪರ್ ಲೀಟರ್ ಹಾಕೊಳ್ಳಿ. ಮತ್ತೆ ಅದ್ರ ಜೊತೆಗೆ 1 ಗ್ರಾಮ್ ಪರ್ ಲೀಟರ್ ಮೈಕ್ರೋನ್ಯೂಟ್ರಿಯೆಂಟ್ ಹಾಕೊಳ್ಳಿ. ಅದ್ರ ಜೊತೆ ನೀವು ಫಾಂಟಾಕ್ ಪ್ಲಸ್ ಅಥವಾ ಇನ್ನ ಸೀವೀಡ್ ಬರುತ್ತೆ ಬಯೋವಿಟಾ ಅಂತ, ಅದನ್ನ ಕೂಡ ನೀವು ಹಾಕಬಹುದು 2 ml ಪರ್ ಲೀಟರ್. ಈ ಸ್ಪ್ರೇ ನೀವು ಹೋಗಿ ನೆಕ್ಸ್ಟ್ ಬಂದ್ಮೇಲೆ ರೈತ ಮಿತ್ರ ನೀವು ಅಪ್ ಟು 1-1.5 ತಿಂಗಳ ತನಕ ಯಾವ ನಮಗೆ ಫ್ಲವರ್ ಬಂದ್ಬಿಟ್ಟು ಈ ಓಪನ್ ಆಗುತ್ತಲ್ಲ ಪೆಟಲ್ಸ್ ಒಳಗಡೆ ಇರುವ ಈ ಕೆಂಪನ ಇವು ಬರುತ್ತಲ್ಲ ಪೆಟಲ್ಸ್, ಅಲ್ಲಿವರೆಗೂ ನೀವು ಸ್ವಲ್ಪ ಕೆಮಿಕಲ್ಗಳು ಸ್ಟ್ರಾಂಗ್ ಹೋಗ್ಬೋದು. ಯಾಕಂದ್ರೆ ಸ್ಟ್ರಾಂಗ್ ಅಂದ್ರೆ ಆತರ ಸ್ಟ್ರಾಂಗ್ ಅಲ್ಲ, ಈ ಹುಳುಗಳು ಅವಕ್ಕೆಲ್ಲ ಸ್ಮೆಲ್ ಇರೋವು ಆತರ ನೀವು ಕೆಮಿಕಲ್ಸ್ ಹೋಗ್ಬೋದು. ಯಾವ ನೀವು 1.5 ತಿಂಗಳು 40 to 45 ಡೇಸ್ ಆಗುತ್ತೋ ಅವ ನಿಮಗೆ ಜೇನುಳ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ಲವರ್ ಓಪನ್ ಆದಾಗಲೇ ನಿಮಗೆ ಜೇನುಳ ಬರೋದು. ಅಲ್ಲಿವರೆಗೂ ನೀವು ಸ್ವಲ್ಪ ಕ್ಲೀನ್ ಆಗಿ ಕಂಟ್ರೋಲ್ ಮಾಡ್ಕೊಳ್ಳಿ. 40 ಡೇಸ್ ವರೆಗೂ ನೀವು ಒಳ್ಳೊಳ್ಳೆ ಕೆಮಿಕಲ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ಮೆಲ್ಲೇ ಇರಲಿ ಯಾವ ತರನ ಆಗ್ಲಿ ಒಟ್ಟು ನಮಗೆ ಟ್ರಿಪ್ಸ್ ಎಲ್ಲ ಹತೋಟಿ ಮಾಡ್ಕೊಂಡ್ಬಿಟ್ರಿ. ಆಮೇಲೆ ನೀವು ಸ್ಪ್ರೇ ಮಾಡ್ಕೊಳಕ್ ಆಗಲ್ಲ. ಆ ಟೈಮಲ್ಲಿ ನೀವೇನಾದ್ರೂ ಮಾಡ್ಲಿಲ್ದಂಗೆ ಜಾಸ್ತಿ ಇದ್ದು ನೀವು ಬಿಡ್ಕೊಂಡಿರ ಅಂದ್ರೆ ಆಲ್ಮೋಸ್ಟ್ ನೀವು ಹೂವು ಬಂದಿರೋದ್ರೆ ಎಲ್ಲಾದ್ರೂ ಕೆರೆದು ಬಿಸಾಕಿರುತ್ತೆ. ಜೇನುಳ ಬರೋ ಟೈಮ್ನಲ್ಲಿ ಜೇನುಳಕ್ಕೆ ಎಫೆಕ್ಟ್ ಆಗಲಿಲ್ಲಂತ ಕೆಮಿಕಲ್ಗಳು ಅಂದ್ರೆ ಈ ಸ್ಪೈನೋಟೋರಮ್ ಡೆಲಿಗೇಟ್ ಅಂತಾರೆ ಅಥವಾ ಬೇರೆ ಲಾರ್ಗೋ ಅಂತ ಬರುತ್ತೆ ಧನುಕ ಕಂಪ್ನಿದು, ಆ ಕೆಮಿಕಲ್ ಕೂಡ ನೀವು ಹೋಗ್ಬೋದು 1/2 ml ಪರ್ ಲೀಟರ್. ಮತ್ತೆ ಅದ್ರ ಜೊತೆಗೆ ನೀಮ್ ಆಯಿಲ್ 10,000 ppm ತಪ್ಪೆ ಹಾಕೊಳ್ಳಿ. ಅದ್ರ ಜೊತೆಗೆ ಏನಾದ್ರು ರೋಗ ಪಾಗ ಬರೋ ಸಾಧ್ಯತೆ, ವಾತಾವರಣ ತಂಪಿತ್ತು ಮಳೆ ಬರ್ತಾ ಇದೆ ಅಂದ್ರೆ ಫಂಗಿಸೈಡ್ ಕೂಡ ನೀವು ಹೋಗ್ಬೇಕಾಗುತ್ತೆ. ಈ 40-45 ಡೇಸ್ ನಲ್ಲಿ ಈ ತರ ಕೆಮಿಕಲ್ ಹೋಗಿ, ಅಥವಾ PI ಕಂಪ್ನಿದು ಬ್ರಫ್ರಯ ಅಂತ ಬರುತ್ತೆ ಅದು ಕೂಡ ನಿಮಗೆ ಟ್ರಿಪ್ಸ್ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಈ ಜೇನುಹುಳುಗಳಿಗೆ ನಿಮಗೆ ಎಫೆಕ್ಟ್ ಇಲ್ಲ. ಆ ಟೈಮ್ ನಲ್ಲಿ ನೀವು ಈ ತರ ಕೆಮಿಕಲ್ ಹೋಗಿ, ಅಕಸ್ಮಾತ್ ನೀವೇನಾದ್ರೂ ಮಾರ್ಷಲ್ ಅಥವಾ ಆತಂಕು ಈ ತರ ಕೆಮಿಕಲ್ ಅಥವಾ ಲ್ಯಾನ್ಸರ್ ಗೋಲ್ಡ್ ಈ ತರ ಕೆಮಿಕಲ್ ನೀವು ಈ ಫ್ಲವರ್ ಓಪನ್ ಆಗೋ ಟೈಮ್ ನಲ್ಲಿ ನೀವು ಮಾಡಿರ ಅಂದ್ರೆ ಜೇನುಹುಳ ಬರಲ್ಲ, ಸೆಟ್ಟಿಂಗ್ ಕೂಡ ನಿಮಗೆ ಕಡಿಮೆ ಆಗುತ್ತೆ. ರೈತ ಮಿತ್ರರೇ, ನಾವೇನು ಇಷ್ಟೊತ್ತು ಹೇಳಿದ್ನೋ ಭಾಗ 1ರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಮಳೆ ಜಾಸ್ತಿ ಬಂದಾಗ ಯಾವ ಥರ ಅದಕ್ಕೆ ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ಮಾಡ್ಕೊಬೇಕಾಗುತ್ತೆ, ನ್ಯೂಟ್ರಿಯೆಂಟ್ ಯಾವ್ಯಾವ ಎಕ್ಸಸ್ ಆಗುತ್ತೆ ಆ ಥರ ಹೇಳಿದ್ದೆ. ಡಿಫ್ರೆಂಟ್ ಕಂಡೀಷನ್ಗೆ ನಾವು ಡಿಫ್ರೆಂಟ್ ಕೆಮಿಕಲ್ಸ್ನ ಚೇಂಜ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾಕಂದರೆ ನಾವೇನು ಈ ಥರ ಇದಾಗ್ತಾನೆ ಇದು ಈ ಥರ ಇರೋಲ್ಲ. ಯಾವ ಕ್ಲೈಮೇಟ್ಗಳು ಚೇಂಜ್ ಆಗ್ತಾ ಹೋಗುತ್ತೋ ಅದಕ್ಕೆ ತಕ್ಕಂತೆ ನಾವು ಕೆಮಿಕಲ್ಸ್ ಕೂಡ ನಾವು ಚೇಂಜ್ ಮಾಡ್ಕೊಳ್ತಾ ಸ್ಪ್ರೇ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಡಿಫ್ರೆಂಟ್ ಕಂಡೀಷನಾಗಿ ಇನ್ನೂ ಕೆಲವಷ್ಟು ವೀಡಿಯೋಗಳು ಆಗ್ತಿರ್ತೀವಿ. ಅಂದರೆ ಕಂಡೀಷನ್ ಯಾವ್ಯಾವ ಥರ ಕಂಡೀಷನಲ್ಲಿ ಯಾವ ಥರ ಮಾಡ್ಬೋದು ಅಂತ ಇನ್ನು ನೆಕ್ಸ್ಟ್ ಭಾಗಗಳು ಬರ್ತಾವಲ್ಲ ಆ ವಿಡಿಯೋದಲ್ಲಿ ಹಾಕ್ತೀವಿ, ತಪ್ಪದೆ ನೋಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ.